ಎಲ್ಲರಿಗೂ ನಮಸ್ತೆ. ಮೆಂಬರ್ಶಿಪ್ ಕ್ರಿಯೇಟ್ ಮಾಡಬೇಕಿದ್ರೆ ನ್ಯೂ ಮೆಂಬರ್ ಆಗಿರ್ತಾರೆ, ಶೇರ್ ಮೆಂಬರ್ಸ್ ಆಗಿರ್ತಾರೆ. ಅವ್ರ ಕಡೆ ಅಡ್ಮಿಷನ್ ಫೀ ಮತ್ತು ಫಾರ್ಮ್ಸ್ ಫೀನ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀರ. ಅದನ್ನು ಒಂದೇ ಸ್ಕ್ರೀನಲ್ಲಿ ಹೇಗೆ ತೋರಿಸೋದು ಅಂದರೆ, ಕಾನ್ಫಿಗರೇಷನ್ಗೆ ಹೋಗಿ FAS ಚಾರ್ಟ್ ಆಫ್ ಅಕೌಂಟಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇನ್ಕಮ್ ಅಂತ ಕಾಣಿಸ್ತಿದೆ ಅಲ್ವಾ, ಇನ್ಕಮ್ ಅಂಡರು ಅಡ್ಮಿಷನ್ ಫೀಸ್ ಅಂತಿದೆ. ಅಡ್ಮಿಷನ್ ಫೀಸಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಲೆಡ್ಜರ್ ಅಲ್ಲ, ಅಕೌಂಟನ್ನು ತಗೊಳ್ಬೇಕು. ಅಡ್ಮಿಷನ್ ಫೀ ಅಂತ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡಿದರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಮಾಡ್ಕೊಂಡಿರೋ ಅಕೌಂಟನ್ನು ಮ್ಯಾಪ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಅಂತ ಅಂದರೆ, ಇದೇ ಕಾನ್ಫಿಗರೇಷನಲ್ಲಿ ಮೆಂಬರ್ಶಿಪ್ ಮಾಡೆಲ್ ಅದರ್ ಚಾರ್ಜಸ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಷನ್ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಟ್ಯಾಪ್ ಮಾಡಿದರೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಓಚರ್ ಟೈಪ್ ಅದು ಇನ್ಕಮ್ ಆಗಿರೋದ್ರಿಂದ ರಿಸಿಟ್ ಸೆಲೆಕ್ಟ್ ಮಾಡ್ಕೋಬೇಕು. ಲೆಡ್ಜರ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿರೋದ್ರಿಂದ ಡೌನ್ವರ್ಡ್ಸಲ್ಲಿ ಬರುತ್ತೆ, ಅದು ಅಡ್ಮಿಷನ್ ಫೀ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದು ಚಾರ್ಜಸ್ ಆಗಿರೋದ್ರಿಂದ ಚಾರ್ಜಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸೇವ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಆಗಿ ಈಗ ಮ್ಯಾಪ್ ಆಗಿರುತ್ತೆ. ಡ್ಯಾಶ್ ಬೋರ್ಡಿಗೆ ಹೋಗಿ ಮೆಂಬರ್ಶಿಪ್ ಕ್ಲಿಕ್ ಮಾಡಿ. ಆಲ್ರೆಡಿ ಮೆಂಬರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿರೋದ್ರಿಂದ ಶೇರ್ ಡೆಪಾಸಿಟಿಗೆ ಹೋಗಿ ಯಾವ ಪರ್ಟಿಕ್ಯುಲರ್ ಮೆಂಬರ್ಗೆ ನೀವು ಶೇರ್ ಡೆಪಾಸಿಟ್ ಮಾಡಿ ಫಾರ್ಮ್ ಫೀನೆಲ್ಲ ಕೊಡಬೇಕಿರುತ್ತೆ, ಅವ್ರ ನಂಬರ್ ಸರ್ಚ್ ಮಾಡಿ ಸೊಸೈಟಿ ನಂಬರ್ ಹಾಕಿ ವೀವ್ ಅಂತ ಕೊಟ್ಟಾಗ ಡೌನ್ವರ್ಡ್ಸ್ ಬರುತ್ತೆ. ಯಾರ್ದು ಅಂತ ನೋಡಿ ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರಾಡಕ್ಟ್ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿ ಅಕೌಂಟ್ ನಂಬರ್ ಡಿಫಾಲ್ಟ್ ಬರುತ್ತೆ. ಆಕ್ಟಿವಿಟಿ ಟೈಪ್ ಡೆಪಾಸಿಟ್ ಅಂತ ಮಾಡಿ ಓಚರ್ ಟೈಪ್ ಕ್ಯಾಶ್ ಅಂದರೆ ಕ್ಯಾಶ್, ಇಲ್ಲ ಕಾಂಟ್ರಾ ಅಂದರೆ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿ. ಬೇಕು ಅಂದರೆ ಸೊಸೈಟಿ ಓಚರ್ ನಂಬರ್ ಹಾಕಿ ಅಮೌಂಟನ್ನು ಮೆನ್ಷನ್ ಮಾಡಿ. ಕೆಳಗಡೆ ಕಾಣಿಸ್ತಿದೆ ಅಲ್ವಾ ಆ್ಯಡ್ ಅದರ್ ಪರ್ಟಿಕ್ಯುಲರ್ಸ್ ಅಂತ, ಅಲ್ಲಿ ಟ್ಯಾಪ್ ಮಾಡಿದಾಗ ಲೆಡ್ಜರ್ ಅಂತ ಬರುತ್ತೆ. ಅಲ್ಲಿ ಅಡ್ಮಿಷನ್ ಫೀ ಅಂತ ಆಲ್ರೆಡಿ ನೀವು ಮ್ಯಾಪ್ ಮಾಡ್ಕೊಂಡಿರೋದ್ರಿಂದ ರಿಫ್ಲೆಕ್ಟ್ ಆಗುತ್ತೆ.
ಎಷ್ಟು ಅಮೌಂಟ್ ಅಂತ ಹಾಕಿ 50 ರೂಪಾಯಿ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು. ಕ್ಲಿಕ್ ಮಾಡಿದಾಗ ಆ್ಯಡ್ ಅಂತ